ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಯೂಸ್ಫುಲ್ ಆಗಿರೋ ಅಂಥ ಮೀಶೋ ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡಿದ್ದೀನಿ. ಸೊ ತುಂಬಾ ಕಡಿಮೆ ಬೆಲೆಗೆ ಕೂಡ ಸಿಕ್ಕಿದೆ ನೋಡಿ. ಸ್ಕ್ಯಾಲಪ್ ಸ್ಕೇಲು, ಹಾಗೆಯೇ ಡೋರಿ, ಮತ್ತು ಇದು ಒಂದು ಸೀರೆನೂ ಕೂಡ ತರಿಸಿದ್ದೀನಿ. ಆ ಸೀರೆನ ಏನು ಮಾಡ್ತೀನಿ, ಯಾವ ರೀತಿ ಡ್ರೆಸ್ ಹೊಲಿಯೋದಕ್ಕೆ ತರಿಸಿದ್ದೀನಿ ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ. ಇವಾಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಏನಕ್ಕೆಲ್ಲ ಯೂಸ್ ಆಗುತ್ತೆ, ನಾನು ಏನೆಲ್ಲ ತರಿಸಿದ್ದೀನಿ, ಹಾಗೆಯೇ ಅದಕ್ಕೆ ಪ್ರೈಸ್ ಕೂಡ ಎಷ್ಟು ಅನ್ನೋದನ್ನು ಕೂಡ ಹೇಳ್ತೀನಿ. ಸೊ ತುಂಬಾ ಯೂಸ್ಫುಲ್ ಆಗಿರೋ ಅಂಥದ್ದು ಅಂತಲೇ ಹೇಳ್ಬೋದು. ಇದು ಬಂದು ನಿಮಗೆ ಆರ್ಮೋಲ್ ಹತ್ರ ಶೇಪ್ ತೆಗೆಯೋದಕ್ಕೆ ಸ್ಕೇಲು. ಇದು ನಿಮಗೆ ಆರ್ಮೋಲಲ್ಲಿ ರೌಂಡ್ ಶೇಪು ತೆಗೆಯೋದಕ್ಕೆ ಬರೋದಿಲ್ಲ ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ. ಸೊ ಅದನ್ನು ಆಮೇಲೆ ಹೇಳ್ತೀನಿ. ಫಸ್ಟ್ ಇದನ್ನು ನೋಡಿ, ಇದು ಬೆಸ್ಟ್ ಅಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ನಿಮಗೆ ಇವಾಗೆಲ್ಲ ಟ್ರೆಂಡಿಂಗ್ ಇರೋವಂಥದ್ದು ಅಂದರೆ ಈ ರೀತಿ ಸ್ಕ್ಯಾಲಪ್ ಸ್ಕೇಲು. ನೋಡಿ, ಈ ರೀತಿ ಕಟ್ ವರ್ಕ್ ಡಿಸೈನಲ್ಲಿ ನೀವು ಸ್ಕ್ಯಾಲಪ್ಪಲ್ಲಿ ಡಿಸೈನ್ ಮಾಡಬೇಕು. ಫ್ರಂಟು ಮತ್ತು ಬ್ಯಾಕು ಎಲ್ಲ ಕಡೆಯೂ ಕೂಡ ಬ್ಲೌಸ್ಗಳು ಇವಾಗ ಟ್ರೆಂಡಿಂಗ್ ಇರೋವಂಥದ್ದು ಅಂತಂದರೆ ಇದೇ ಡಿಸೈನು. ಸೊ ಇದರಲ್ಲಿ 3 ರೀತಿ ಕೂಡ ನೀವು ಮಾಡ್ಕೋಬೋದು. ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇದೊಂದು ಸ್ಕೇಲ್ ಇತ್ತು ಅಂತಂದರೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆಯೇ ನೀಟಾಗಿ ನೀವು ಕೂಡ ಬುಟಿಕ್ ಸ್ಟೈಲಲ್ಲಿ ಫಿನಿಶಿಂಗ್ ಕೊಡ್ಬೋದು. ನೋಡಿ, ನಾನು ಇವಾಗ ಮಾಡಿ ತೋರಿಸ್ತೀನಿ. ಅದು ಬ್ಲ್ಯಾಕ್ ಕಲರ್ ಬಟ್ಟೆ ಆದರೆ ಕಾಣಿಸುತ್ತೆ ಅಂತ ಕಾರಣಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಕರೆಕ್ಟಾಗಿ ನೀವು ಬ್ಲೌಸ್ ಮೇಲೆ ಇಟ್ಟು ಈ ರೀತಿ ಮಾಡ್ತು ಅಂತ ಅಂದರೆ ತುಂಬಾ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಸೊ ಈ ರೀತಿ ನೀವು ಕೂಡ ಡಿಸೈನ್ ಅನ್ನೋದನ್ನು ಮಾಡ್ಕೋಬೋದು. ಇನ್ನೊಂದು ರೀತಿ ಡಿಸೈನ್ ಯಾವ ರೀತಿ ಅಂತಂದರೆ ತುಂಬ ಸಣ್ಣದಾಗಿ ಡಿಸೈನ್ ಮಾಡಬೇಕು ಅಂತಂದರೆ ನೋಡಿ, ಈ ರೀತಿ ಸ್ಕ್ಯಾಲಪಲ್ಲೇ ನೀವು ಚಿಕ್ಕದಾಗಿ ಮಾಡಬೇಕು ಅಂತಂದರೆ ಅದೇ ಸ್ಕೇಲಲ್ಲಿ ಮಾಡ್ಬೋದು. ಎರಡೂ ಸೈಡ್ ಕೂಡ ಇನ್ನೊಂದು ರೀತಿಯೂ ಕೂಡ ವಿ ಶೇಪಲ್ಲಿ ನೀವು ಸ್ಲೀವ್ಸ್ನ ಇಟ್ಕೋತೀರಾ ಅಂತಂದರೆ ಈ ರೀತಿ ನೀವು ಸ್ಲೀವ್ಸ್ ಇಟ್ಕೊಂಡು ಅಲ್ಲಿಗೆ ನೀವು ಬೀಡ್ಸ್ ಕೂಡ ಹಾಕೋಬೋದು. ತುಂಬಾ ಗ್ರ್ಯಾಂಡಾಗಿ ಲುಕ್ ಬರುತ್ತೆ. ನೋಡಿ, ಈ ರೀತಿ ಕೂಡ ಹಾಕೋಬೋದು. ಯಾಕಂತಂದರೆ ತುಂಬ ಕಷ್ಟ ಅಂತ ಅನಿಸುತ್ತೆ ಒಬ್ಬೊಬ್ಬರಿಗೆ ಈ ರೀತಿ ಡಿಸೈನ್ ಮಾಡೋದು. ಹಾಗಾಗಿ ಇದೊಂದು ಸ್ಕೇಲ್ನ ನೀವು ತಗೊಂತು ಅಂತಂದರೆ ಇದು ರೇಟ್ ಬಂದು ಜಾಸ್ತಿ ಏನಿಲ್ಲ, 150 ರೂಪಾಯಿ ಅಷ್ಟೇ. ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ನೋಡಿದ್ರಲ್ವ, 3 ರೀತಿ ಕೂಡ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಈ ಸ್ಕೇಲ್ ಬೇಕು ಅಂತಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಮೀಶೋದಲ್ಲಾದರೂ ಸಿಗುತ್ತೆ, ನೀವು ಆನ್ಲೈನಲ್ಲಾದರೂ ತಗೋಬೋದು, ಇಲ್ಲ ಅಂತಂದರೆ ಶಾಪಲ್ಲಿ ಕೂಡ ತಗೋಬೋದು. ಬಟ್ ಇದನ್ನು ಸುಮಾರು ಜನಕ್ಕೆ ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ನಿಮಗೆ ಗೊತ್ತಿರೋದಿಲ್ವಾ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ಇದನ್ನು ತೋರಿಸ್ತೀನಿ ಅಂತಂದೆ ಅಲ್ವಾ, ನಿಮ್ಮ ಆರ್ಮೋಲ್ ಹತ್ರ ರೌಂಡ್ ಹಾಕೋದಕ್ಕೆ ತುಂಬಾ ಯೂಸ್ ಆಗುತ್ತೆ ಇದು ಸ್ಕೇಲು. ಇದನ್ನು ನಾನು ಬ್ಲೌಸ್ ಕಟಿಂಗ್ ಮಾಡುವಾಗ ಯೂಸ್ ಮಾಡಿ ತೋರಿಸ್ತೀನಿ ಹೇಗೆ ಇದನ್ನು ಯೂಸ್ ಮಾಡಬೇಕು ಅಂತ. ಪರ್ಫೆಕ್ಟಾಗಿ ನಿಮಗೆ ಶೇಪ್ ಅನ್ನೋದು ಬರುತ್ತೆ. ನೀಟಾಗಿ ನೀವು ಫ್ರಂಟ್ ಮತ್ತು ಬ್ಯಾಕ್ ಶೇಪು ಎರಡೂ ಕೂಡ ಆರ್ಮೋಲ್ ಶೇಪ್ನ ತಗೋಬೋದು. ತುಂಬಾ ಟ್ರೆಂಡಿಂಗ್ ಇರೋವಂಥ ಇವಾಗ ಫ್ರಂಟಲ್ಲಿ ಟ್ರೆಂಡಿಂಗ್ ಇರೋ ಡಿಸೈನ್ ಕೂಡ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದು ಈ ರೀತಿ ಲೇಸು. ನೋಡಿ, ಈ ರೀತಿ ಲೇಸ್ನ ನೀವು ಡ್ರೆಸ್ಗಳಿಗೆ ಹಾಗೆಯೇ ಬ್ಲೌಸ್ಗೂ ಕೂಡ ಹಾಕ್ಬೋದು. ಬಟ್ ಬ್ಲೌಸ್ಗಿಂತ ಡ್ರೆಸ್ಸು ಮತ್ತು ಫ್ರಾಕ್ಗಳು ಸ್ಟಿಚ್ ಮಾಡಿದಾಗ ಈ ರೀತಿ ಲೇಸ್ನ ಹಾಕೋದ್ರಿಂದ ಸೊಂಟದ ಹತ್ರ ಮತ್ತು ನೆಕ್ ಹತ್ರ ಸ್ಲೀವ್ಸ್ಗೆಲ್ಲ ಹಾಕೋದ್ರಿಂದ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಇದ್ರ ಪ್ರೈಸ್ ಬಂದು ನಿಮಗೆ 130 ರೂಪೀಸ್ ಅಷ್ಟೇ. ನಿಮಗೆ ಎಷ್ಟು ಮೀಟ್ರ್ ಬೇಕು ಅಲ್ವಾ ಅಷ್ಟು ತಗೋಬೋದು, ಇಲ್ಲ ಅಂತಂದರೆ ಬಂಡಲಲ್ಲಿ ಕೂಡ ತಗೋಬೋದು. ಸೊ ಇದು ಬಂದು ನಿಮಗೆ ಬೆಲ್ಟು ಅಲ್ವಾ, ಇದನ್ನು ತೋರಿಸಿದ್ದೀನಿ ಆಲ್ರೆಡಿ. ನೋಡಿ, ಹುಕ್ಸ್ ಕೂಡ ಬರುತ್ತೆ. ಈ ಬೆಲ್ಟು ಅಂತಂದರೆ ನಿಮಗೆ ಟೈಲರ್ಸ್ಗಳಿಗೆ ಆಗಲಿ ಅಥವಾ ಮನೇಲಿರೋರ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನು ಆ ಕಡೆ ಈ ಕಡೆ ಸೈಡಲ್ಲಿ ಉಗ್ಸ್ಕೊಟ್ಟಿದ್ದಾರೆ ಅಲ್ವಾ, ಅದನ್ನು ಹೊಟ್ಟೆ ಹತ್ರ ಹಾಕೋತು ಅಂತಂದರೆ ಅದು ಜಾಸ್ತಿ ಸ್ವೆಟ್ ಆಗುತ್ತೆ. ಆವಾಗ ನಿಮಗೆ ಫ್ಯಾಟ್ ಅನ್ನೋದು ಬರ್ನ್ ಆಗ್ತಾ ಹೋಗುತ್ತೆ. ಸೊ ತುಂಬಾ ಯೂಸ್ ಆಗುತ್ತೆ. ನೀವು ಸ್ಟಿಚಿಂಗ್ ಮಾಡುವಾಗಲೂ ಕೂಡ ಹಾಕ್ಕೊಂಡು ಕೂತ್ಕೋಬೋದು. ಇಲ್ಲಾಂತಂದರೆ ಡ್ರೆಸ್ ಏನಾದರೂ ವೇರ್ ಮಾಡಿದಾಗ ನೀವು ಈ ರೀತಿ ಬೆಲ್ಟ್ನ ಹಾಕ್ಕೊಂಡು ಡ್ರೆಸ್ ವೇರ್ ಮಾಡ್ತು ಅಂತಂದರೆ ತುಂಬಾ ಸ್ಲಿಮ್ಮಾಗಿ ಶೇಪ್ ಥರ ಕಾಣಿಸುತ್ತೆ. ಸೊ ಇದನ್ನು ಕೂಡ ಅಷ್ಟೇ ತುಂಬಾ ಕಡಿಮೆ ಪ್ರೈಸಲ್ಲಿ ನಿಮಗೆ 160 ರೂಪೀಸ್ಗೆಲ್ಲ ನೀವು ಇದನ್ನು ಕೂಡ ಪರ್ಚೇಸ್ ಮಾಡ್ಕೋಬೋದು. ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಕೂಡ ಇದನ್ನು ತರಿಸ್ಕೊಂಡಿದ್ದೀನಿ. ನಿಮಗೆ ಬೆನ್ನೋವು ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಇದನ್ನು ಹಾಕ್ಕೊಂಡು ನೀವು ಸ್ಟಿಚ್ ಮಾಡ್ತು ಅಂತಂದರೆ. ನೆಕ್ಸ್ಟ್ ಬಂದು ಈ ರೀತಿ ಡೋರಿ. ನೀವು ರೆಡಿ ಡೋರಿ ಇವಾಗ ಯಾರು ಕೇಳೋದಿಲ್ಲ, ಬಟ್ ಏನೂ ಆಗೋದಿಲ್ಲ. ಸ್ವಲ್ಪ ಕಲರ್ ಮ್ಯಾಚಿಂಗ್ ಇರುವಂಥದ್ದು ಬ್ಲೌಸ್ ಯಾವ ಕಲರ್ ಇದೆ ಅದೇ ಕಲರ್ ಡೋರಿನ ನೀವು ಹಾಕ್ತು ಅಂತಂದರೆ, ನೀವು ಮಾರ್ಕೆಟಲ್ಲಿ ತಗೊಳ್ಳೋದು ಸ್ವಲ್ಪ ದಪ್ಪ ಇರುತ್ತೆ ಅಲ್ವಾ, ಹಾಗಾಗಿ ಯಾರೂ ಕೂಡ ಅದನ್ನು ಇಷ್ಟಪಡೋದಿಲ್ಲ. ಅದು ಟೈಟ್ ಕೂಡ ಆಗೋದಿಲ್ಲ.
ಸೊ ಇದು ಸಣ್ಣ ಇರುತ್ತೆ ಅಲ್ವಾ, ಹಾಗಾಗಿ ನಾನು ಎಲ್ಲ ಬ್ಲೌಸ್ಗೂ ಕೂಡ ಇದನ್ನೇ ಹಾಕ್ತೀನಿ. ಎಲ್ಲ ಕೂಡ ಇದನ್ನೇ ಇಷ್ಟಪಡ್ತಾರೆ. ಯಾವುದೇ ರೀತಿ ಕಲರ್ ಶೇಡ್ ಆಗೋದಿಲ್ಲ, ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೋಡಿ 10 ಕಲರ್ಸ್ ಬರುತ್ತೆ. 10 ಕಲರ್ಸ್ಗೆ 130 ರುಪೀಸ್ ಅಷ್ಟೇ. ತುಂಬಾ ಕಮ್ಮಿ ಪ್ರೈಸ್ಗೆ ನಿಮಗೆ ಸಿಗುತ್ತೆ. ನೀವು ಕೂಡ ಬೇಕು ಅಂತಂದರೆ ಇದನ್ನು ಕೂಡ ಬೈ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಸ್ಯಾರಿ ಹೇಳಿದೆ ಅಲ್ವಾ, ಸ್ಯಾರಿ ಏನಕ್ಕೆ ತರಿಸಿದ್ದೀನಿ ಅಂತ. ಇದು ಬಂದು ನೆಟ್ಟೆಡ್ ಸ್ಯಾರಿ ನೋಡಿ, ಕೆಳಗಡೆ ಬಾರ್ಡರ್ ಬಂದಿದೆ. ಇದು ಕೂಡ ಅಷ್ಟೇ ಜಸ್ಟ್ 300 ರುಪೀಸ್. 300 ರೂಪಾಯಿಗೆ ಈಗ ನೀವು ನೆಟ್ಟೆಡ್ ತಗೋತೀರಾ ಅಂತಂದರೂ ಕೂಡ 300 ರೂಪಾಯಿಗೆಲ್ಲ ಒಂದು 2 ಮೀಟ್ರ್ ಅಷ್ಟೇ ನೆಟ್ಟೆಡ್ ಬರುತ್ತೆ. ಸೊ ನೋಡಿ, ಇದೇ ರೀತಿ ಸೀರೆನ ತರಿಸ್ಕೋತು ಅಂತಂದರೆ ಇದನ್ನು ನಾವು ಡ್ರೆಸ್ಸಾಗಿ ಕನ್ವರ್ಟ್ ಮಾಡ್ಬೋದು. ನನ್ನ ಮಗಳಿಗೆ ಡ್ರೆಸ್ನ ಹೊಲಿಬೇಕು ಅಂತ ತರಿಸಿದ್ದೀನಿ. ಸೊ ಅದನ್ನು ಕೂಡ ನೆಕ್ಸ್ಟ್ ಕಟಿಂಗ್ ಸ್ಟಿಚಿಂಗ್ ವೀಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ. ಇದು ಬಂದು ನಮಗೆ ನೆಟ್ಟೆಡ್ಗೆ ಸ್ಯಾಟಿನ್ ಬಟ್ಟೆ ಒಳಗಡೆ ಈ ರೀತಿ ಹಾಕಿದಾಗ ನಿಮಗೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇದರ ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಹಾಕಿದಾಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಬರುತ್ತೆ ಅಂತ. ಸೊ ಈ ಸ್ಯಾರಿನ ಯೂಸ್ ಮಾಡಿಕೊಂಡು ನಾನು ಡ್ರೆಸ್ನ ರೆಡಿ ಮಾಡ್ತೀನಿ. ಇದಕ್ಕೆ ಬ್ಲೌಸ್ ಪೀಸ್ ಕೂಡ ಬಂದಿದೆ ನೋಡಿ, ಇದು ಬ್ಲೌಸ್ ಪೀಸು. ಜಸ್ಟ್ 300 ರುಪೀಸ್ಗೆ ಇಷ್ಟು ಚೆನ್ನಾಗಿರೋ ಸ್ಯಾರಿ, ಹಾಗೆಯೇ ಬ್ಲೌಸ್ ಪೀಸ್ ಕೂಡ ಬಂದಿದೆ. ಇದನ್ನು ನಾವು ಟಾಪ್ ಥರ ಸ್ಟಿಚ್ ಮಾಡಿಬಿಟ್ಟು ಅದನ್ನು ಬಾಟಮ್ ಆಗಿ ಸ್ಟಿಚ್ ಮಾಡ್ಕೊಳ್ಬೋದು. ಫುಲ್ ಸ್ಲೀವ್ಸ್ ಹಾಕ್ತು ಅಂತಂದರೆ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ಸೊ ನಿಮಗೆ ಹೇಳಿದ್ರೆ ಗೊತ್ತಾಗೋದಿಲ್ಲ. ಸ್ಟಿಚಿಂಗ್ ಮಾಡಾದಮೇಲೆ ನಾನು ತೋರಿಸ್ತೀನಿ ಅದು ಹೇಗೆ ಬರುತ್ತೆ ಅಂತ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ. ಇದ್ರದ್ದು ಲಿಂಕ್ ಬೇಕು ಅಂತಂದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಸೊ ನಾನು ಕೂಡ ಎಲ್ಲದ್ರದ್ದು ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ. ನಿಮಗೆ ಬೇಕು ಅಂತಂದರೆ ನೀವು ಕೂಡ ಪರ್ಚೇಸ್ನ ಮಾಡ್ಕೋಬೋದು. ತುಂಬಾ ಯೂಸ್ಫುಲ್ ಆಗಿರೋ ಅಂಥದ್ದು. ಸೊ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಕೂಡ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.